ಬ್ಯಾಕ್ ಟು ಲಾಸ್ಟ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಆಲ್ರೆಡಿ ಏಕಾದಶಿ ಇರೋದ್ರಿಂದ ಒಂದು ಟೆಂಪಲ್ ವಿಸಿಟ್ ಮಾಡಿ ಎಲ್ಲ ಕಡೆ ಬಂದೆ. ಸೊ ರೆಡಿಯಾಗಿದ್ನಲ್ಲ, ಒಂದು ಬ್ಲಾಗ್ ಕೂಡ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಇಲ್ಲಿ ಏನು ಅಂದರೆ ನನ್ನ ಪ್ರಾಡಕ್ಟ್ ತೋರ್ಸೋಕ್ಕಿಂತ ಮುಂಚೆ ಇವತ್ತು ನನ್ನ ಔಟ್ಲುಕ್ ಹೆಂಗಿತ್ತು ಅಂತ ಅದನ್ನು ಚೆಕ್ ಮಾಡ್ಕೊಬರೋಣ. ಓಕೆ, ಆಗೋಗಿದೆ ಮಾಯಾ ನನ್ನ ಮುದ್ದಿನ ಹೃದಯ, ಕುಡಿ ನೋಟವ ಎಡವಿ ಜಾರಿ ಬಿದ್ದಿದೆ ಜೀವ. ಋಷಿಯಂತೆ ಇದ್ದೆ, ಖುಷಿಯಂತೆ ಬಂದೆ, ಮುಂಗುರುಳ ಸರಿಸಿ ಬಿಟ್ಟೆ. ಇದು ಮುಂಚೆ ನಿಮಗೆ ಒಂದು ಸ್ಮಾಲ್ ಕ್ಲಿಪ್ನ, ಒಂದು ಸ್ಮಾಲ್ ವಿಡಿಯೋವನ್ನು ನಾನು ರೀಲ್ಸು ಹಾಕಿರ್ತೀನಿ ಆ್ಯಂಡ್ ಯೂಟ್ಯೂಬರ್ ಶಾರ್ಟ್ಸ್ ಕೂಡ ಅಪ್ಲೈ ಮಾಡಿರ್ತೀನಿ. ಅಲ್ಲಿ ಕಮೆಂಟ್ ಫಾರ್ ದ ಲಿಂಕ್ ಅಂತ ಹಾಕಿ ಈ ವಿಡಿಯೋನ ಕಂಪ್ಲೀಟ್ ಡಿಸ್ಕ್ರಿಪ್ಷನಿಗೆ ಕೊಟ್ಟಿರ್ತೀನಿ. ಬಿಕಾಸ್ ಅಲ್ಲಿ ನಾವು ಪ್ರಾಡಕ್ಟ್ಸ್ನ ಪ್ರಾಡಕ್ಟ್ಗಳಿಂದ ಹೆಂಗೆ ವೀವ್ ಇರುತ್ತೆ ಅಂತ ಹಾಕಿರ್ತೀನಿ. ಬಟ್ ಅದನ್ನು ಯಾವ ಥರ ಫಿಕ್ಸ್ ಮಾಡಬೇಕು, ಏನು ಎಂತು ಅಂತ ಈ ಬ್ರ್ಯಾಂಡ್ ಇದು ಕಂಪ್ಲೀಟ್ ಮೀಶೋ ಆಲ್ ಆಗಿರುತ್ತೆ. ಲೈಕ್ ರಂಗೋಲಿಯಿಂದ ಹಿಡಿದು ಲೈಕ್ ಡೆಕೋರೇಷನ್ ಮೆಟೀರಿಯಲ್ ಎಲ್ಲ ಕೂಡ. ಓಕೆ, ನಾನು ತೋರಿಸ್ತಾ ಹೋಗ್ತೀನಿ ಆ ಪ್ರಾಡಕ್ಟ್ ಯಾವ್ದು ಹೆಂಗಿದೆ ಆ್ಯಂಡ್ ಆ್ಯಕ್ಚುಲಾಗಿ ಹೆಂಗಿದೆ ಅಂತ ರಿವ್ಯೂ ಕೊಡ್ತಾ ಹೋಗ್ತೀನಿ. ಓಕೆ, ಮೊದಲನೇದಾಗಿ ಲೆಟ್ ಸ್ಟಾರ್ಟ್ ಇಟ್ ಬೈ. ಓಕೆ, ಇದು ಒಂದು ಬಂದುಬಿಟ್ಟು ಬೈ ಒನ್ ಗೆಟ್ ಒನ್ ಆಫರ್ ಇದೆ. ಪ್ರೈಸ್ ಬಂದುಬಿಟ್ಟು 186 ಇದು. ಓಕೆ, ಆ ಮೆಟೀರಿಯಲ್ ಬಂದುಬಿಟ್ಟು ಆಲ್ರೆಡಿ ಬಂದಾಗಿದೆ. ಕೆಲವು ಮೆಟೀರಿಯಲ್ಸ್ ಕೂಡ ಬರಬೇಕು. ಇಲ್ಲಿ ನೋಡ್ಬೋದು ನೀವು, ಈ ಥರ ಮೆಟೀರಿಯಲ್ ಇದೆ. ಇದನ್ನು ನಾವು ಫ್ಲವರ್ನ ಹಾಕಿಡೋದಕ್ಕೆ, ಲೈಕ್ ಸುತ್ತ ಫ್ಲವರ್ ಹಾಕಿ ಮೇಲ್ಗಡೆ ಕ್ಯಾಂಡಲ್ ಹಾಕಿ ಆ ಥರ ಏನೋ ಡೆಕೋರೇಟ್ ಮಾಡಿ ಮನೇಲಿ ಇಡೋಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದು ನಾನು ಏನಕ್ಕೆ ಯೂಸ್ ಮಾಡ್ತೀನಿ, ಹೆಂಗೆ ಯೂಸ್ ಮಾಡ್ತೀನಿ ಅಂತ. ಇದು ಬೈ ಒನ್ ಗೆಟ್ ಒನ್ ಇದೆ. 186 ರೂಪಿ ಅಮೌಂಟ್ ಇದೆ. ಪ್ರಾಡಕ್ಟ್ ಬಂದುಬಿಟ್ಟು ಇಲ್ಲಿ ಲೈಟಿಂಗ್ ತರಿಸಿದ್ದೀನಿ. ಲೈಕ್ ನಾನು ಆಲ್ರೆಡಿ ಒಂದು ಓಪನ್ ಮಾಡಿದ್ದೀನಿ. ಈ ಥರ ಇದರಲ್ಲಿ ನಿಮಗೆ ಈ ಥರ 6 LED ಲೈಟ್ಸ್ಗಳು ಕೊಡುತ್ತೆ. ತುಂಬ ಚೆನ್ನಾಗಿದೆ ಇದು. ಜಸ್ಟ್ 149ಗೆ 6 ಲೈಟ್ಸ್ಗಳು ಸಿಗುತ್ತೆ ಈ ಥರ. ಇದನ್ನು ನಾವು ನೆಕ್ಸ್ಟ್ ಗೊತ್ತಾಗುತ್ತೆ ಹೆಂಗೆ ಯೂಸ್ ಮಾಡ್ತೀವಿ ಅಂತ. ಇದು 6ಗೆ 6 ಕೂಡ ಚೆನ್ನಾಗಿದೆ. ಆ್ಯಂಡ್ 141 ರೂಪಿ ನೀವು ಮೊದಲೇ ಪೇ ಮಾಡ್ತೀರಾ ಅಂದರೆ ಅರೌಂಡ್ 130 ರೂಪೀಸ್ ಸಿಗುತ್ತೆ. 21 ರೂಪಿ ಈಚ್ ಇದೆ. ಕೊಡ್ಬೋದು, ಪೇ ಮಾಡ್ಬೋದು. ಇದು ಲೈಕ್ ಗುಡ್ ಫೀಲ್ ಬರುತ್ತೆ ಇದರಿಂದ. ಅಂದರೆ ಡೆಕೋರೇಟ್ ಮಾಡ್ಬೇಕಾದ್ರೆ ಇದು ಸಖತ್ ಯೂಸ್ಫುಲ್ ಇದೆ. ಇಲ್ಲಿ ಇದು ಪ್ಯಾಕ್ಗಳು ಹಿಂಗಿದೆ ಎಲ್ಲದು. ಇದು ಒಂದು ಓಪನ್ ಮಾಡಿದ್ದೀನಿ ಇದೆ. ಆ್ಯಂಡ್ ಇಲ್ಲಿ ನಾವು ಶೆಲ್ನ ರಿಪ್ಲೇಸ್ ಕೂಡ ಮಾಡ್ಬೋದು ಈಸಿಯಾಗಿ. ಇನ್ ಕೇಸ್ ಇದು ಹೋಯ್ತು ಅಂದರೆ ಇದು ಆರಾಮಾಗಿ ತೆಗ್ದು ಇಲ್ಲಿ ಶೆಲ್ಗಳು ಹಾಕಿದರೆ ಮುಗೀತು. ಸೊ ಇದು ಎಲ್ಲದಕ್ಕೂ ಯೂಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಥರ್ಡ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ನಾನು ಇಷ್ಟು ಚೆಂಡುವ ಫೇಕ್ ಚೆಂಡುವನ್ನು ತರಿಸಿದ್ದೀನಿ. ಆ್ಯಂಡ್ ಇದು ಕ್ವಾಲಿಟಿ ವೈಸ್ ಓಕೆ ಚೆನ್ನಾಗಿದೆ. ಬ್ಯಾರಿ ಬ್ಯಾಕ್ ಆಫ್ 10 ಬರುತ್ತೆ ಫುಲ್ಲು. ನೋಡ್ಬೋದು ಹೀಗೆಲ್ಲ ಹಾಕಿ ಡೆಕೋರೇಷನ್ ಮಾಡೋದಕ್ಕೆಲ್ಲ ಸಖತ್ ಯೂಸ್ಫುಲ್ ಇದೆ. ನೋಡ್ಬೋದು ಕ್ವಾಲಿಟಿ ಇಲ್ಲ, ಇಟ್ ಈಸ್ ವೆರಿ ವೆಲ್ ಅಂದ್ಬಿಟ್ಟು ಇದಕ್ಕೆ. ಓಕೆ, ಒಂದು ಉದ್ದಕ್ಕೆ 1 ಫ್ಲವರ್ಗೆ 20 ರೂಪಿ ಅಷ್ಟೇ ಇದಕ್ಕೆ ಚಾರ್ಜ್ ಆಗೋದು. ಇದು 10 ಬರುತ್ತೆ 206ಗೆ. ಚೆನ್ನಾಗಿದೆ. ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು ನಾವು ಡೆಕೋರೇಟ್ ಎಲ್ಲ ಮಾಡೋದಕ್ಕೆ. ಆ್ಯಂಡ್ ಇದು ಕಂಪ್ಲೀಟ್ ಅದೇ ಆಗಿದೆ. ನಾನು ಕಂಪ್ಲೀಟ್ ನಾನು 2 ಸೆಟ್ ಅಂತ ತರ್ತೀನಿ. ಕಂಪ್ಲೀಟ್ ಇದೆ, ರೆಡಿ ಇದೆ. ಇಲ್ಲಿ ರಿಟರ್ನ್ ಗಿಫ್ಟ್ ಕೊಡ್ತದಲ್ವಾ, ಮನೆಗೆ ಬಂದವ್ರಿಗೆ ಎಲ್ಲ ರಿಟರ್ನ್ ಗಿಫ್ಟ್ ಕೊಡಬೇಕು. ಸೊ ಸಮಥಿಂಗ್ ಏನಾದರೂ ಸ್ಪೆಷಲ್ ಆಗಿರಲಿ ಅಂತ ನಾನು ಈ ಥರದ ಅರ್ಶಿನ ಕುಂಕುಮ ತರಿಸಿದ್ದೀನಿ. ಆ್ಯಂಡ್ ದ ಥಿಂಗ್ ಈಸ್ ನಾನು ಇದು ಖಾಲಿ ಬರುತ್ತೆ ಇದ್ರೊಳಗಡೆ ಫಿಲ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಬಟ್ ಇಲ್ಲ. ದ ಥಿಂಗ್ ಈಸ್ ಇದರಲ್ಲಿ ಅರ್ಶಿನ ಕುಂಕುಮ 2 ಫಿಲ್ ಇದೆ. ಆ್ಯಂಡ್ ಇದ್ರ ಜೊತೆ ನಾವು ಒಂದು ಸ್ಮಾಲ್ ಬಾಕ್ಸ್ ಕೂಡ ತರಿಸಿದ್ದೀನಿ ರಿಟರ್ನ್ ಗಿಫ್ಟಿಗೆ. ಲೈಕ್ ಇಲ್ಲಿ ಕುಂಕುಮ ಕೂಡ ಫಿಲ್ ಇದೆ. ಇದ್ರ ಜೊತೆ ನಾನು ಏನು ಕೊಡಬೇಕು ಅಂದ್ಕೊಂಡಿದ್ದೀನಿ ಅದ್ರ ಜೊತೆ ಕೊಡೋಕ್ಕೆ ಇದನ್ನು ಕೂಡ ತರಿಸಿದ್ದೀನಿ ನಾನು. ಇಲ್ಲಿ ಪ್ಯಾಕ್ ಬರುತ್ತೆ. ಇದು ಜಸ್ಟ್ ನಿಮ್ಗೆ 10 ರೂಪಿ 11 ರೂಪಿ ಅರೌಂಡ್ 1 ಪೀಸಿಗೆ ಈಚ್ ಪೀಸ್ ಬೀಳುತ್ತೆ. ಸೊ ಇದನ್ನು ಕೂಡ ಬೆಸ್ಟ್ ಇದೆ. ಆ್ಯಂಡ್ ಇದು ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿದೆ ಇದ್ರದ್ದು. ನಾನೆಲ್ಲ ಆ್ಯಂಡ್ ಪಿಂಕ್ ಇಲ್ಲಿ ನೋಡಿ, ಇದು ಈ ಥರ ಹ್ಯಾಂಗಿಂಗಿಗೆ ಯೂಸ್ ಮಾಡ್ಬೋದು. ಇದೆಲ್ಲ ನಾನು ನಿಮ್ಗೆ ತೋರಿಸಿರ್ತೀನಿ, ಬಟ್ ಹೆಂಗೆ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಗೊತ್ತಾಗುತ್ತೆ. ಇಲ್ಲಿ ತುಂಬ ಚೆನ್ನಾಗಿದೆ. ಹ್ಯಾಂಗಿಂಗ್ ಹಿಂಗೆ ಹಾಕಿದ್ರೆ ಇಲ್ಲಿ ಕೆಳಗಡೆ ಈ ಥರ ಇದೆ. ಆ್ಯಂಡ್ ಇದು ಗ್ಲಾಸಲ್ಲಿದೆ, ಚೆನ್ನಾಗಿದೆ. ಇದು 4 ಬರುತ್ತೆ ನಿಮಗೆ ಇದರಲ್ಲಿ. ನನಗೆ ಸಾಕು ಅನಿಸ್ತು. ಸೊ ಒಂದನ್ನು ಮಾತ್ರ ತರಿಸಿದ್ದೀನಿ.
ಬಂದಿದ್ದು ರಿಟರ್ನ್ ಗಿಫ್ಟಿಗೆ ಈ ರೌಕೆ ಪೀಸ್ ಕೂಡ ತರಿಸಿದ್ದೀನಿ. ಅದ್ರ ಜೊತೆ ಒಂದೊಂದು ಆ್ಯಡ್ ಆನ್ ಮಾಡೋಣ ಅಂತ. ಪೀಸ್ನ ಓಪನ್ ಮಾಡಿದೆ, ಇಷ್ಟರಲ್ಲಿ ಇಷ್ಟೊಂದು ಇದೆಯಲ್ಲ ಫುಲ್ ತೆಳ್ಳಕ್ಕಿದೆ ಆ ಥರ ಫೀಲ್ ಬಂತು. ಲೇಟರ್ ನಾನು ಒಂದೇ ಓಪನ್ ಮಾಡಿ ನೋಡಿದಾಗ ಫೋಲ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದು ಅಷ್ಟರಲ್ಲಿ ಫಿಲ್ ಆಗಿದೆ. ಇಟ್ಸ್ ವೆರಿ ಗುಡ್ ಆ್ಯಂಡ್ ವೆಲ್ ಕ್ವಾಲಿಟಿ, ತುಂಬ ಚೆನ್ನಾಗಿದೆ. ಇದು ನೋಡ್ಬೋದು ನೀವು. ನಾರ್ಮಲಾಗಿರೋದು ಕೊಟ್ಟರೆ ಯಾರಿಗೂ ಯೂಸ್ ಆಗಲ್ಲ ಅಂತ ಪರ್ಸ್ನಲ್ ನನಗೆ ಫೀಲ್ ಆಗುತ್ತೆ. ಸೊ ನಾನು ನಾರ್ಮಲಲ್ಲೇ ಪ್ಲೇನ್ ಕ್ಲಾತಿಂದಕ್ಕೆ ಹೋಗಿಲ್ಲ. ಡಿಸೈನ್ ಈ ಥರ ಇದ್ದರೆ ಅಟ್ಲೀಸ್ಟ್ ಸ್ಲೀವ್ಲೆಸ್ ಬ್ಲೌಸ್ ಆಗಿರ್ಬೋದು, ಆ ಥರ ಏನಕ್ಕಾದ್ರೂ ಯೂಸ್ ಮಾಡಿಕೊಂಡ್ರೆ ಆಗುತ್ತೆ ಅಂತ. ಸೊ ಇದಕ್ಕೆ ಹೋಗ್ತೀನಿ. ಇದೆಲ್ಲ ಬಂದುಬಿಟ್ಟು ನೀವು ನೋಡ್ಬೋದು, ಇದು ಒಂದು ಸೆಟ್. ಇದು ಕ್ಲ್ಯಾಂಪು. ನಾನು ಈ ಕಡೆ ಸೈಡಲ್ಲಿ ಇದನ್ನೆಲ್ಲ ಅರೇಂಜ್ ಮಾಡಿದ್ರೆ ಹೆಂಗೆ ಕಾಣುತ್ತೆ ಅಂತ ಕಳಿಸಿರ್ತೀನಿ. ಇದು ಕೂಡ ಒಂದು ಸೆಟ್ಟನ್ನು ತರಿಸಿದ್ದೀನಿ ನಾನು. ಈಗ ಒಂದನ್ನು ನಿಮಗೆ ಅರೇಂಜ್ ಮಾಡಿ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಲೇಟರ್ ಆನ್ ನೀವು ನನಗೆ ಇಲ್ಲಿ ಫುಲ್ ಸೆಟ್ ಹಾಕಿರ್ತೀನಿ. 3 ಡಿಫ್ರೆಂಟ್ ಏನು ಕೊಟ್ಟಿರ್ತಾರೆ, ಸ್ಟೆಪ್ 3 ನಾವು ಅರೇಂಜ್ ಮಾಡೋ ರೀತಿಯಲ್ಲಿ ಡಿಫ್ರೆನ್ಷಿಯೇಟಾಗಿ ಚೆನ್ನಾಗಿ ಕಾಣುತ್ತೆ. ಇದು 3 ಐಟಲ್ಲಿ ಬರುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಈಸಿಯಾಗಿ ನಾವೇ ಇನ್ಸ್ಟಾಲ್, ಲೈಕ್ ಜಸ್ಟ್ ಇದನ್ನು ಹಿಂಗೆ ಫಿಕ್ಸ್ ಮಾಡಿದರೆ ಮುಗೀತು. ನನಗೆ ಇದು ಫಿಕ್ಸಿಂಗ್ ತುಂಬ ಈಸಿ ಅನಿಸ್ತು ವೆಲ್ ಕಂಪೇರಿಂಗ್. ಆ್ಯಂಡ್ ಇಲ್ಲಿ ನೋಡ್ಬೋದು ಈ ಥರ, ಲೈಕ್ ನೀವು ನೋಡ್ಬೋದು. ಜಸ್ಟ್ ಇಟ್ಸ್ ಬ್ಯೂಟಿಫುಲ್. ನನಗೆ ಇದರಲ್ಲಿ ಪ್ಲೇನ್ ಇತ್ತು, ಓಕೆನಾ, ಗೋಲ್ಡ್ ಕಲರು. ಬಟ್ ಅದು ಬೇಡ, ಸಮಥಿಂಗ್ ಡಿಫ್ರೆಂಟ್ ಅಂತ ಇದನ್ನು ಚೂಸ್ ಮಾಡಿದೆ. ಇಟ್ಸ್ ಗುಡ್. ಇದೇ ಥರ 3 ಬರುತ್ತೆ. ಇದ್ರ ಮೇಲೆ ಕ್ಯಾಂಡಲ್ ಇಡ್ಬೋದು, ಇಲ್ಲಾಂದರೆ ದಿಯಾ ಅದನ್ನು ಇಟ್ಬಿಟ್ಟು ಅದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಟ್ಸ್ ವೆರಿ ಗುಡ್. ಓಕೆ, ಆ್ಯಂಡ್ ನೀವು ನೆಕ್ಸ್ಟ್ ನೋಡ್ಬೋದು, ನಾನು ಇಷ್ಟು ಆರ್ಟಿಫಿಷಿಯಲ್ ಲ್ಯಾಂಪ್ ಅಂತ ತರಿಸಿದ್ದೀನಿ. ಇದಕ್ಕೆ ಜಸ್ಟ್ ನಾವು ವಾಟರ್ನ ಫಿಲ್ ಮಾಡಿದರೆ ಇದು ಲ್ಯಾಂಪ್ ಆಗುತ್ತೆ, ಲೈಕ್ ಆನ್ ಆಗುತ್ತೆ. ಸೊ 1 ಮಿನಿಟ್, ಜಸ್ಟ್ ಇದಕ್ಕೆ ನಾನು ನೀರು ಹಾಕಿ ತೋರಿಸ್ತೀನಿ ಸ್ವಲ್ಪ ನಿಮಗೆ. ಇಲ್ಲಿ ನೀರು ಹಾಕಿದ ತಕ್ಷಣ ಹಿಂಗಾಗುತ್ತೆ. ಆಲ್ರೆಡಿ ನೀವೆಲ್ಲ ಕಡೆ ನೋಡಿರ್ತೀರ. ಇಟ್ಸ್ ಗುಡ್. ಓಕೆ, ಆ್ಯಂಡ್ ಇದನ್ನು ನಾವು ಹಿಂಗೆ ಇದನ್ನು ಹಿಂಗಿಟ್ಟು ಇಲ್ಲೆಲ್ಲ ಸುತ್ತ ಫ್ಲವರ್ಸ್ ಎಲ್ಲ ಹಾಕಿದರೆ ಇಟ್ಸ್ ಲುಕ್ ಗುಡ್ ಅಲ್ಲ, ಡೆಕೋರೇಷನ್ ಪಾರ್ಟ್ ಬಂದಾಗ. ಸೊ ನಾನು ಈ ಥರ ಮಾಡುವ ಅಂತ ಐಡಿಯಾದಲ್ಲಿ ಇದನ್ನು ತರಿಸಿರೋದು. ಜಸ್ಟ್ ನೋಡಿ, ಇದನ್ನು ವಾಟರ್ನ ಆಚೆ ಹಾಕ್ತೀನಿ, ಆಫ್ ಆಯಿತು. ಮ್ಯಾಜಿಕ್. ಓಕೆ, ಈ ಥರ ನಾನು ಅದನ್ನು ತುಂಬ ಇಷ್ಟಪಟ್ಟು ತರಿಸಿರೋದು. ಆ್ಯಂಡ್ ನಾನು ಇದನ್ನು ಲೈಕ್ ನಾವು ದೀಪಾವಳಿ ಹಬ್ಬ ಬಂದಾಗ ಆಯಿಲ್ ಅಂತೆ, ಬತ್ತಿ ಅಂತೆ, ಅದಕ್ಕೆ ಲ್ಯಾಂಪ್ ಅಂತೆ ಎಷ್ಟು ಖರ್ಚು ಮಾಡ್ತೀವಿ ಅಲ್ಲ, ಅದಕ್ಕೆ ಕಂಪೇರ್ ಮಾಡಿದರೆ ಅದು ಅದ್ರ ಜೊತೆ ಆಫ್ ಆಗುತ್ತೆ ಮತ್ತು ಆನ್ ಮಾಡಬೇಕು, ಆಫ್ ಆಗುತ್ತೆ ಮತ್ತು ಆನ್ ಮಾಡಬೇಕು, ಆ ಥರ ಇರುತ್ತೆ ಅಲ್ಲ. ಬಟ್ ಈ ಥರ ಲ್ಯಾಂಪ್ನ ನಾನು ತೊಗೊಂಡ್ರೆ ಇಟ್ಸ್ ವೆರಿ ಯೂಸ್ಫುಲ್. ನೋಡಿ, ನಾನು ಒಂದು ಫುಲ್ ತರಿಸಿದ್ದೀನಿ, 2 ಸೆಟ್. 124 ಬರುತ್ತೆ, ಟೋಟಲಿ 48 ಇದೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಮೋಸ್ಟ್ ಲೈಕ್ ನಾನು ತುಂಬ ಕಡೆ ಸರ್ಚ್ ಮಾಡಿ ಬೆಸ್ಟ್ ಪ್ರೈಸ್ನ ಹುಡುಕಿರೋದು. ಲೈಕ್ ಮಿಂತ್ರಾ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಲ್ಲಿ ವೈಲ್ ಕಂಪೇರಿಂಗ್ ಟು ದ ಪ್ರೈಸ್ ದೇ ಆರ್ ವೆರಿ ಹೈ. ಓಕೆನಾ, ಮೀಶೋಲ್ ವೆರಿ ಲೈಕ್ ಕಮ್ಮಿ ಇದೆ ಪ್ರೈಸಿಂಗ್ ಈ ಪ್ರಾಡಕ್ಟ್ ಎಲ್ಲ. ಸೊ ನಾನು ಏನು ಮಾಡಿದೆ ಅಂದರೆ ಎಲ್ಲ ಪ್ರಾಡಕ್ಟ್ನ ಎಲ್ಲ ಕಡೆ ಸರ್ಚ್ ಮಾಡಿದಾಗ ಲೈಕ್ 200-300 ಡಿಫ್ರೆನ್ಷಿಯೇಟ್ ಇರೋದು. ಲೈಕ್ ಮೀಶೋದಲ್ಲಂತೂ 600-700 ಆ ಮಟ್ಟಿಗೆ ಡಿಫ್ರೆನ್ಸ್ ಇರೋದು. ವೈಲ್ ಫ್ಲಿಪ್ಕಾರ್ಟ್ಗೆ ಮೀಶೋ ಕಂಪೇರ್ ಮಾಡಿದರೆ ನಾನು ಕ್ವಾಲಿಟಿ ಕೂಡ ಕಾಂಪ್ರಮೈಸ್ ಮಾಡೋದು ಬೇಡ, ಅಂದರೆ ಪ್ರಾಡಕ್ಟಿನ ಪ್ರೈಸ್ ಕೂಡ ಆಗಬಾರ್ದು. 2 ಕಂಪೇರ್ ಮಾಡಿಬಿಟ್ಟು ನಾನು ಈ ಪ್ರಾಡಕ್ಟ್ಸ್ಗಳನ್ನ ತರಿಸಿರೋದು. ಸೊ ಇಟ್ಸ್ ಬೆಸ್ಟ್. ಓಕೆ, ಆ್ಯಂಡ್ ಇಲ್ಲಿ ಗೈಸ್ ಇದು ಒಂದು ಸೆಟ್ಟಿಗೆ ಆಲ್ಮೋಸ್ಟ್ 800 ರೂಪೀನೋ ಬರುತ್ತೆ ಈ ಥರ ಹ್ಯಾಂಗಿಂಗ್ ಹೂವಿಂದು. ಓಕೆನಾ, ಟೋಟಲ್ಲು ಹಬ್ಬಕ್ಕೆ ಕೂರಿಸಿದಾಗ ನಮಗೆ ವರಮಹಾಲಕ್ಷ್ಮಿಗೆ ಏನು ಮೇನ್ ಇಂಪಾರ್ಟೆಂಟು, ದೇವರಿಗೆ ಕಮಲ ಹೂವು ಇಂಪಾರ್ಟೆಂಟ್. ಸೊ ನಾನು ಈ ಥರದ್ದು ಇರಬೇಕು ಅಂತ ಎಲ್ಲದರಲ್ಲೂ ಇದೆಲ್ಲಲ್ಲಿರೋದು. ಇದರಲ್ಲಿ ಇನ್ನೂ ಒಂದು ಕ್ವಾಲಿಟಿ ಬರುತ್ತೆ, ಅದು ಪೇಪರ್ ಥರ ಇರುತ್ತೆ. ಓಕೆನಾ, ಬಟ್ ಆ ಕ್ವಾಲಿಟಿ ನಂಗೆ ಇಷ್ಟ ಆಗ್ತಿರಲಿಲ್ಲ. ಯಾಕಂದರೆ ಮಿಕ್ಸಾಗಿ ನೀರು ಬಿದ್ದರೂ
ಅದನ್ನು ನಾನು ತರಿಸಿ ರಿಟರ್ನ್ ಮಾಡಿದೆ. ಯಾಕಂದರೆ ಒಂದ್ಸತಿ ಪೇಪರ್ ಥರ ಇದ್ದು ನೀರು ಬಿದ್ದರೂ ಅದು ಕಲರೆಲ್ಲ ಒಂಥರ ಆಗುತ್ತೆ. ಫೈನಲಿ ನನಗೆ ಈ ಪ್ರಾಡಕ್ಟ್ ಬಂದುಬಿಟ್ಟು ತುಂಬ ಸ್ಯಾಟಿಸ್ಫೈಡ್ ಇದೆ ಡೆಕೋರೇಷನ್ಗೆಲ್ಲ. ಓಕೆನಾ, ಇದು ಟೋಟಲ್ ನಾನು 8 ನಂಬರ್ಸ್ ತರಿಸಿದ್ದೀನಿ. ಬಟ್ ನಾನು ಡೆಕೋರೇಷನ್ಗೆ ಯೂಸ್ ಮಾಡೋದು ಬಂದುಬಿಟ್ಟು ಮ್ಯಾಕ್ಸಿಮಮ್ 6 ಯೂಸ್ ಮಾಡ್ತೀನಿ. ಇನ್ನು ನನಗೆ 2-3 ಎಕ್ಸ್ಟ್ರಾ ಮಿಕ್ಕುತ್ತೆ. ಸೊ ಅದು ನಾನು ಬೇರೆ ಕಡೆ ಯೂಸ್ ಮಾಡ್ತೀನಿ. ಓಕೆ, ಕಂಪ್ಲೀಟ್ ಇಲ್ಲಿದೆ ಬಾಕ್ಸ್ ಇದ್ರದ್ದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಗೈಸ್, ಈ ಸ್ಮಾಲ್ ಮೂರ್ತಿ ಕೂಡ ತರಿಸಿದ್ದೀನಿ. ಇಟ್ ಲೈಕ್ ನಮ್ಮ ಚಿಕ್ಕ ಟೇಬಲ್ ಎಲ್ಲ ಇಟ್ಟಾಗ ಇದನ್ನು ಇಟ್ಟು ಡೆಕೋರೇಟ್ ಮಾಡಿದರೆ ಫ್ಲವರ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇಟ್ ಈಸ್ ಲಿಟಲ್ ಬಿಟ್ ಚೆನ್ನಾಗಿದೆ. ಇದು ನೋಡ್ಬೋದು ಮೆಟಲ್ ಇದು. ಆ್ಯಂಡ್ ಇಲ್ಲಿ ನಾವು ಸ್ಮಾಲ್ ತುಪ್ಪದ ಬತ್ತಿ ಬರುತ್ತಲ್ಲ ಅದನ್ನು ಕೂಡ ಹಚ್ಬೋದು. ಬಟ್ ನಾನು ಅದು ಮಾಡಲ್ಲ, ನನಗೆ ಇದು ಹಾಳಾಗುತ್ತೆ ಅನಿಸಿದ್ರೆ ಲೈಕ್ ಇದನ್ನೇ ಫುಲ್ ಫ್ಲವರೆಲ್ಲ ನೀಟಾಗಿ ಡೆಕೋರೇಟ್ ಮಾಡ್ತೇನೆ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನಾವು ಈ ಥರ ಇದರಲ್ಲಿ ಬಾಕ್ಸಲ್ಲಿ ಬಂದಿರೋದು ಲೈಕ್ ನಾವೀಗ ಸ್ಮಾಲ್ ದಿಯಾ ಇದೆಯಲ್ಲ ದೀಪ, ಅದನ್ನು ಸುಮ್ಮನೆ ಇಟ್ಟರೆ ಚೆನ್ನಾಗಿ ಬರಲ್ಲ. ಬೆಟರ್ ಇದ್ರ ಮಧ್ಯೆ ಹಿಂಗೆ ಡೆಕೋರೇಟಿಂಗ್ ಪ್ಲೇಟ್ಸ್ಗಳು ಬರುತ್ತೆ. ಇದನ್ನು ಇಟ್ಬಿಟ್ಟು ಇದ್ರ ಸುತ್ತ ಒಂದು ಯೆಲ್ಲೋ ಕಲರ್ ಸೇವಂತಿಗೆ ಹೂನ ಹಾಕ್ಬಿಟ್ಟು ಡೆಕೋರೇಟ್ ಮಾಡಿದ್ರ ಮಧ್ಯೆ ಹಚ್ಚಿದ್ರೆ ನೈಟೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡು ಇದನ್ನು ತರಿಸಿದ್ದೀನಿ. ನೋಡುವ ಹೇಗೆ ಕಾಣುತ್ತೆ. ಆ್ಯಂಡ್ ಆ್ಯಕ್ಚುಲಿ ಅದು ಟೋಟಲ್ 10 ಪೀಸಸ್ ಬರುತ್ತೆ. ಈಚ್ ನಿಜ ತುಂಬ ಆಫರ್ಡೆಬಲ್ ಪ್ರೈಸ್ ಅದು. ಓಕೆನಾ, ಈಚ್ ಪ್ರೈಸ್ ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ದ ಕ್ವಾಲಿಟಿ ನಾನೇನು ಅಂದ್ಕೊಂಡಿದ್ರೆ ಒಂದು ಸತಿ ಯೂಸ್ ಮಾಡಿ ಥ್ರೋ ಮಾಡ್ಬೋದೇನೋ ಇದನ್ನೆಲ್ಲ ಅಂತ ಅಂದ್ಕೊಂಡಿದ್ದೆ. ನೋ, ಇದು ಆ ಥರ ಇಲ್ಲ ಪ್ರಾಡಕ್ಟ್. ಲೈಕ್ ಒಂದಲ್ಲ ತುಂಬ ಸತಿ ನೀವು ಯೂಸ್ ಮಾಡ್ಬೋದು. ನೀಟಾಗಿ ಮೇಂಟೈನ್ ಮಾಡಿದ್ರೆ ವೆರಿ ಲಾಂಗ್ ಟೈಮ್ ಇಟ್ ಕ್ಯಾನ್ ಬಿ ಯೂಸ್ಡ್. ಓಕೆ, ಆ್ಯಂಡ್ ಇದೊಂದು ಪ್ಲೇನ್ ಕ್ಲಾತ್ ತರಿಸಿದ್ದೀನಿ. ಇದು ಹಬ್ಬಕ್ಕೆ ಅಂತ ಕೈ ತರಿಸಿಲ್ಲ, ಜಸ್ಟ್ ಸುಮ್ಮನೆ ಒಂದು ನಾರ್ಮಲಾಗಿ ಏನಂದರೆ ಟೇಬಲ್ ಕ್ಲಾತ್ ತರಿಸಿರೋದು. ಇಟ್ಸ್ ಆಲ್ಸೋ ಗುಡ್. ನೋಡ್ಬೋದು ಅದು ಬಂದಿದೆ ಟೇಬಲ್ ಕ್ಲಾತ್ ಡೆಕೋರೇಟ್ ಮಾಡುವ ಅದು ಟೇಬಲ್ ಕ್ಲಾತ್ ಹಾಕಿದ್ರೆ ಅಂತ ನಾರ್ಮಲಾಗಿ ತರಿಸಿರೋದು. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲ್ಲ. ಸೊ ಇಟ್ಸ್ ಆಲ್ಸೋ ಗುಡ್ ಕ್ವಾಲಿಟಿ. ಜಸ್ಟ್ 96 ರೂಪಿಗೆ ಇಷ್ಟು ಚೆನ್ನಾಗಿರೋ ಕ್ಲಾತ್ ಸಿಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಯು ಕ್ಯಾನ್ ಆಲ್ಸೋ ಗೋ. ಆ್ಯಂಡ್ ದ ಕ್ಲಾತ್ ಈಸ್ ಆಲ್ಸೋ ವೆರಿ ಗುಡ್. ನೋಡ್ಬೋದು, ಡಿಸೈನ್ ಆಗಿರಲಿ ಫ್ಯಾಬ್ರಿಕ್ ಆಗಿರಲಿ ಎಲ್ಲ ಚೆನ್ನಾಗಿದೆ ಇದು ಕೂಡ. ಆ್ಯಂಡ್ ನಾನು ಚಿಕ್ಕ ಚಿಕ್ಕ ಬಾಕ್ಸ್ಗಳು ಕೂಡ ತರಿಸಿದ್ದೀನಿ. ಲೈಕ್ ಒಂದನ್ನು ನಾನು ನಿಮಗೆ ತೋರಿಸ್ತೀನಿ. ಟೋಟಲ್ ಇದು ನಾನು 9 ಬಾಕ್ಸಸ್ನ ಆರ್ಡರ್ ಮಾಡಿದ್ದೀನಿ. ಲೈಕ್ ಬರುತ್ತೆ ಟೋಟಲ್. ಇದನ್ನು ನಾನು ಈಗ ಲೈಕ್ ನಮ್ಮನೇಲಿ ಥಿಂಗ್ಸ್ಗಳನ್ನೆಲ್ಲ ಮಾಡಿರ್ತೀವಲ್ವ, ಕುಕ್ಕೆಲ್ಲ ರವೆ ಉಂಡೆ ಆಗಿರ್ಬೋದು, ಪುರಿ ಉಂಡೆ, ಈ ಥರ ಒಬ್ಬಿಟ್ಟು ಈ ಥರ ಎಲ್ಲ ಮಾಡಿರ್ತೀವಲ್ಲ ಹಬ್ಬಕ್ಕೆ, ಅದನ್ನು ನಾವು ಅವರಿಗೆ ಬಾಕ್ಸಿಗೆ ಹಾಕಿ ಕೊಡೋದಕ್ಕೆ ಅಂತ ಈ ಥರ ತರಿಸಿದ್ದೀನಿ. ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡಿ ಅವರಿಗೆ ಕೊಡೋಣ ಅವ್ರಿಗೂ. ಆಮೇಲೆ ನಾವು ರಿಟರ್ನ್ ಬಾಕ್ಸ್ ಒಂದು ಕವರಲ್ಲಿ ಕೊಟ್ಟರೆ ಅದು ಚೆಂದ ಅನಿಸಲ್ಲ. ಸೊ ಈ ಥರ ಕೊಟ್ಟರೆ ಅವ್ರ ಮನೆಗೂ ಯೂಸ್ಫುಲ್ ಇರುತ್ತೆ ಅಂತ. ಸೊ ಇದನ್ನು ಆರ್ಡರ್ ಮಾಡಿದ್ದೀನಿ. ಇಟ್ಸ್ ಗುಡ್. ಇದು ಕೂಡ ಅಫೋರ್ಡಬಲ್ ಪ್ರೈಸ್ ಇದೆ. ಕ್ವಾಲಿಟಿ ಆಲ್ಸೋ ಓಕೆ ಫೈನ್. ತುಂಬ ವಾವ್ ಅನ್ನೋಂಗಿಲ್ಲ, ಬಟ್ ಒನ್ ಟೈಮ್ ಗಿಫ್ಟ್ ಕೊಡೋದಕ್ಕೆಲ್ಲ ಚೆನ್ನಾಗಿದೆ. ಇದೊಂದು ಸ್ವಲ್ಪ ಕ್ಯಾಪಿನ ಪ್ರಾಬ್ಲಮ್ ಇದೆ, ನನಗೆ ಹಾಕೋಕ್ಕೆ ಬರ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಗುಡ್. ಆಗ್ತದೆ. ನೋಡ್ಬೋದು ಈ ಬಾಕ್ಸಲ್ಲಿ ಎಲ್ಲ ನೀಟಾಗಿ ಹಾಕ್ಕೊಡ್ಬೋದು ಅಂತ ಇದನ್ನು ತರಿಸಿದ್ದೀನಿ. ಆ್ಯಂಡ್ ದ ಮೋಸ್ಟ್ ನೆಕ್ಸ್ಟ್ ಇನ್ನೂ ಇದೇ ಥರ ಪ್ರಾಡಕ್ಟ್ಗಳನ್ನ ಆರ್ಡ್ರ್ ಮಾಡಿದ್ದೀನಿ. ಅದು ಬರಬೇಕು, ಬಟ್ ಸಿಮಿಲರ್ ಕ್ವಾಲಿಟಿ ಎಲ್ಲ ಇರೋದ್ರಿಂದ ನಾನು ನಿಮಗೆ ತೋರಿಸಿರ್ತೀನಿ ಮೊದಲೇ. ಓಕೆ, ಅದರಲ್ಲಿ ಏನು ಅಂದರೆ ಅದು ಬೇಷನ್ ಥರ ಇರುತ್ತೆ, ಇಲ್ಲಿ ಹಾಕಿರ್ತೀನಿ ಈ ಥರ ಇರುತ್ತೆ. ಅದನ್ನು ಫ್ಲವರ್ ಡೆಕೋರೇಟ್ ಮಾಡೇ ಹಾಕ್ಬೋದು. ಅದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಅಂದ್ಕೊಂಡು ಅದನ್ನ ಆರ್ಡ್ರ್ ಮಾಡಿದ್ದೀನಿ. ನೀವು ಕೂಡ ಆರ್ಡರ್ ಮಾಡ್ಕೋಬೋದು. ನಾನು ಲಿಂಕಲ್ಲೆಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇನ್ ಕೇಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಸಿಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಅಲ್ಲೂ ಕೂಡ ಹಾಕ್ತೀನಿ ಲಿಂಕ್ನ. ಇದೆಲ್ಲ ಪ್ರಾಡಕ್ಟಿಂದು ಶಾಪಿಂಗಲ್ಲಿ ಇರುತ್ತೆ ನಿಮಗೆ, ಅಂದರೆ ಎಲ್ಲದ್ರದ್ದು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಲಿಂಕಲ್ಲಿ. ಇದು ಕೂಡ ಅಷ್ಟೇ ಗೈಸ್, ಇದು ನಮಗೆ 3 ಕೊಟ್ಟಿರ್ತಾರೆ. 3 ಅಲ್ಲ, ಇದು ಒಂದು ಎಕ್ಸ್ಟ್ರಾ ನಾನು ತರಿಸಿರೋದು. ಯಾವುದೋ ಇದು ಪ್ಲೇನ್ ಇದೆ ಈ ಥರ. ಇದು ಬೈ 1 get 1 ಆಫರ್ ಇದೆ. ಒಂದು ಆಚೆ ಎಲ್ಲೋ ಇಟ್ಟಿದ್ದಾರೆ ಅನ್ಸುತ್ತಮ್ಮ. ಇದು ಕೂಡ ಪ್ಲೇನ್. ಇದು ಕೂಡ ಟೇಬಲ್ ಮೇಲೆಲ್ಲ ಇಟ್ಟು ದಿಯಾಗಳನ್ನ ಇಟ್ಟು ಮಧ್ಯದಲ್ಲಿ ಫ್ಲವರ್ ಎಲ್ಲ ದೀಪ ಎಲ್ಲ ಹಾಕಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ಕೂಡ ತರಿಸಿದ್ದೀನಿ.
ಇದ್ರ ಜೊತೆ ಬರೋದೇ ಈ ಥರ 3 ಇದಕ್ಕೆ 3ಕ್ಕೂ ಹಿಂದೆ ಇಲ್ಲಿ ಸ್ಕ್ರೂಗಳಿಂದ ಕೊಟ್ಟಿರ್ತಾರೆ. ಇದಕ್ಕೆ 3 ಬಂದಿದೆ ಇದು ಪ್ರಾಡಕ್ಟು. ಆ್ಯಂಡ್ 3 ಕೂಡ ನಾನು ಮೊದಲು ಒಂದು ಪ್ರಾಡಕ್ಟ್ ತೋರಿಸಿದ್ದೆ ಗೊತ್ತಾ, ಐ ಡಿಫ್ರೆನ್ಷಿಯೇಟ್ ಇರುತ್ತೆ ಅಂತ. ಸೇಮ್ ಅದೇ ಥರ 3ರಲ್ಲೂ ಐ ಡಿಫ್ರೆನ್ಷಿಯೇಟ್ ಬರುತ್ತೆ. ಅದು ಇಲ್ಲಿ ಈ ಥರ 3 ಐ ಡಿಫ್ರೆನ್ಷಿಯೇಟ್ ಬಂದಿದೆ. ಇದನ್ನು ಹೆಂಗೆ ಫಿಕ್ಸ್ ಮಾಡ್ತೀನಿ ಅಂತ ಹಿಂಗೆ ಟೈಟ್ ಮಾಡಿ ಇಲ್ಲಿ ಹಿಂಗೆ ಟೈಟ್ ಮಾಡಿ ಬಾಟಮಲ್ಲಿ ನಿಮಗೆ ಈ ಥರ ಕೊಟ್ಟಿರ್ತಾರೆ. ಈ ಥರ ಇದನ್ನು ಜಸ್ಟ್ ಇಲ್ಲಿ ಫಿಕ್ಸ್ ಮಾಡಿದ್ರೆ ಮುಗಿತು. ಯಾ ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್. ಇದು ತುಂಬ ಹೈಟ್ ಇದೆ. ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಇಟ್ಟರೆ ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ಕೂಡ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇದೇ ಥರ 3 ಮಾಡಿಟ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ದೇವ್ರ ಪಕ್ಕ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ಫ್ಲವರಿನ ಡೆಕೋರೇಟ್ ಮಾಡಿ ಸುತ್ತ ವಾಟರ್ ಹಾಕಿ ಇಲ್ಲಿ ದೀಪಗಳನ್ನ ಹಚ್ಚಿದ್ರೆ, ನಾನು ವಾಟರ್ ಲ್ಯಾಂಪ್ ತೋರಿಸಿದ್ನಲ್ಲ ವಾಟರ್ ದೀಪ, ಅದನ್ನಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇಟ್ಸ್ ವಂಡರ್ಫುಲ್. ಓಕೆ, ಇಲ್ಲಿ ಈ ಕಡೆ ಹಾಕಿರ್ತೀನಿ ಹಾರ್ಸ್ ಥರ ಮಾಡೋದಕ್ಕೆ. ಅದಕ್ಕೆ ನನಗೆ ಪ್ರಾಡಕ್ಟ್ನ ತುಂಬ ಕಡೆ ನೋಡಿದ್ದೀನಿ. ಲೈಕ್ ತುಂಬ ಕಡೆ 2900, ಆಮೇಲೆ 3000, 2500, 2200 ಹಿಂಗೆಲ್ಲ ಇದೆ ಪ್ರಾಡಕ್ಟು. ಅದು ಸ್ಟೀಲಿಂದು. ಓಕೆ, ಇದು ಬಂದುಬಿಟ್ಟು PVC ಮೆಟೀರಿಯಲ್ ನಾನು ತರಿಸಿರೋದು. ಇಲ್ಲಿ ಹಾಕಿದ್ದೀನಿ ನೋಡಿ ಲಿಂಕಲ್ಲಿ. ಈ ಥರ ಆರ್ಚ್ ಬರುತ್ತೆ. ದ ಥಿಂಗ್ ಏನು ಅಂದರೆ ನಾವು ಯೂಸ್ ಮಾಡೋದು ಇದು ಲೈಕ್ ಈವೆಂಟ್ ಮ್ಯಾನೇಜ್ಮೆಂಟ್ಗೆಲ್ಲ ಏನಂದರೆ ಸ್ಟೀಲ್ ತೊಗೊಂಡ್ರೆ ಲೈಕ್ ಕಬ್ಬಿಣದ್ದು ಆ ಥರದ್ದೆಲ್ಲ ತೊಗೊಂಡ್ರೆ ಐರನಿಂದು ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ದಮ್. ನಾವು ಯೂಸ್ ಮಾಡೋದು ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ನಾವು ಗಣಪತಿ ಹಬ್ಬಕ್ಕೆ ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ಇನ್ನೊಂದು ವರ್ಷದಲ್ಲಿ 3 times ಮ್ಯಾಕ್ಸಿಮಮ್ ಯೂಸ್ ಮಾಡ್ಬೋದು. ನಮಗೆಲ್ಲ ಮನೇಲಿ ಯೂಸ್ ಮಾಡೋದಕ್ಕೆ PVC ಮೆಟೀರಿಯಲ್ಲು ಬೆಸ್ಟ್ ಅನಿಸುತ್ತೆ. ಸೊ ನಾನು ಈ ಥರ ಬಂದಿರುತ್ತೆ ಗೈಸ್. ಇಲ್ಲಿ ಈ ಥರ 2 ಮನೆ ಕೊಟ್ಟಿರ್ತಾರೆ. ಇಲ್ಲಿ ಒಂದು ನೋಡಿ, ಇಲ್ಲಿ ಹಿಂಗೆ. ಓಕೆನಾ, ಜಸ್ಟ್ ನಾನು ಮೇಲ್ಗಡೆ ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಹಿಂಗೆ ಅರೇಂಜ್ ಮಾಡಬೇಕು ಅಂತ ತೋರಿಸ್ತೀನಿ. ಆ್ಯಂಡ್ ಇದ್ರ ಕ್ವಾಲಿಟಿ ಬಂದುಬಿಟ್ಟು ನಾನು ರಿವ್ಯೂ ಮಾಡೋದಾದರೆ 10 on 10 ಕೊಡ್ತೇನೆ. ಬಿಕಾಸ್ ಇಟ್ಸ್ ವೆರಿ ಅಫೋರ್ಡೆಬಲ್ ಪ್ರೈಸ್. ನಿಮಗೆ ಅರೌಂಡ್ 600 650 ಅರೌಂಡ್ ಇರಬೇಕು ಮೇ ಬಿ. ನಂಗೆ ಮರ್ತೋಗಿದೆ ಎಲ್ಲ ಒಟ್ಟಿಗೆ ಆರ್ಡರ್ ಮಾಡಿರೋದ್ರಿಂದ. ಆ್ಯಂಡ್ ಈ ಮೆಟೀರಿಯಲು ಅಷ್ಟು ಚೀಪಾಗಿ ಸಿಗುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ವೆರಿ ಗುಡ್. ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ತೋರಿಸ್ತೇನೆ. ಇಲ್ಲಿ ಈ ಥರ ಒಂದು ದೊಡ್ಡ ಇದ್ರಲ್ಲಿ ಕೊಟ್ಟಿರ್ತಾರೆ. ಯಾ ಟೋಟಲಿ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಟೋಟಲ್ 6 ಇದೆ ಇದು ಈ ಥರ ಅರೇಂಜ್ ಮಾಡೋದಕ್ಕೆ. ಆ್ಯಂಡ್ ಜಸ್ಟ್ ನೀವು ಇದ್ರ ಒಂದ್ರ ಒಳಗಡೆ ಒಂದು ಹಿಂಗೆ ಇಂಟರ್ಲಾಕಿಂಗ್ ಇರುತ್ತೆ. ಇದ್ರ ಒಳಗಡೆ ಈ ಕಡೆಯಿಂದ ಇದು ಇಂಟರ್ಲಾಕ್ ಮಾಡೋದು ಹಿಂಗೆ. ಒಂದು ತೋರಿಸ್ತೀನಿ ನೋಡಿ, ಸ್ಯಾಂಪಲ್. ಹಿಂಗೆ ಇಂಟರ್ಲಾಕ್ ಮಾಡಿ ನೀಟಾಗಿ ಪ್ರೆಸ್ ಮಾಡ್ತಾ ಇದನ್ನು ಜಸ್ಟ್ ಎಟ್ ದ ಎಂಡ್ ನಾವು ಇದಕ್ಕೆ ಹಿಂಗೆ ಲಾಕ್ ಮಾಡೋದು ಹಿಂಗೆ. ಓಕೆನಾ, ಜಸ್ಟ್ ಇದು ನಿಮ್ಗೆ ಇರ್ತಾ ಹೋದರೆ ನಿಮ್ಗೆ ದೊಡ್ಡ ಹಾರ್ಸ್ ಥರ ಆಗುತ್ತೆ. ಆ್ಯಂಡ್ ಇದು ತುಂಬ ಚೆಂದ ಇದೆ, ಈಸಿ ಫಿಟ್ ಮಾಡ್ಬೋದು. ನಮಗೆ ಈಗ ನೆಕ್ಸ್ಟ್ ಥಿಂಗ್ ಏನು ಅಂದರೆ, ನನಗೆ ಪರ್ಸ್ನಲ್ ಫೀಲ್ ಆಗೋದು, ನಾನು ಈವೆಂಟ್ ಮ್ಯಾನೇಜ್ಮೆಂಟ್ ಹತ್ರ ಎಲ್ಲ ಕೇಳಿದಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಡೆಕೋರೇಷನ್ ಮಾಡಿಕೊಡಿ ಅಂತ. ಅವ್ರು ನಾನು ಮಿನಿಮಮ್ ಸ್ಟಾರ್ಟ್ ಮಾಡೋದೇ 7,000 to 8,000ಇಂದ. ಮ್ಯಾಮ್ ಅದು ನಾವು ಹಿಂಗೆ ಡೆಕೋರೇಷನ್ ಮಾಡಿಕೊಡ್ತೀವಿ, ಹಿಂಗೆ ಅದು ರಿಟರ್ನ್ ತೊಗೊಂಡೋಗ್ತಾರೆ. ಓಕೆನಾ, ನಾವು ಏನೇ ಡೆಕೋರೇಷನ್ ಮಾಡಿಕೊಟ್ಟು ಏನೇ ಮಾಡಿದ್ರು ಅವ್ರು ರಿಟರ್ನ್ ತೊಗೊಂಡೋಗ್ತಾರೆ, ನಮ್ಮ ಮೆಟೀರಿಯಲ್ಸ್ ಅಲ್ಲ ಅದು. ಬಟ್ ದ ಥಿಂಗ್, ನಾನು ಇಷ್ಟು ಶಾಪಿಂಗ್ ಮಾಡಿರೋದು ಜಸ್ಟ್ ಅಂಡರ್ 5,000. ಓಕೆನಾ, ಇದೆಲ್ಲ ಪ್ರಾಡಕ್ಟು ನಂಗೆ ಅಂಡರ್ 5,000 ಅಷ್ಟೇ ಆಗಿರೋದು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲ ಮೆಟೀರಿಯಲು ನಮ್ಮದೇ. ನೆಕ್ಸ್ಟ್ ಮತ್ತೆ ನಾವು ಇವೆಂಟಿಗೆ ಯೂಸ್ ಮಾಡ್ಬೋದಲ್ಲ. ಸೊ ನಾನು ಆ ಥರ ಪ್ಲ್ಯಾನ್ ಮಾಡಿಬಿಟ್ಟು ಇದನ್ನು ತರಿಸಿರೋದು. ಓಕೆನಾ, ಲೈಕ್ ಒನ್ ಟೈಮ್ ಯೂಸ್ ಆ್ಯಂಡ್ ಥ್ರೋ ಅಲ್ಲ ಇದು. ನಾವೇ ಒಂದು ಸ್ವಲ್ಪ ಎಫರ್ಟ್ ಹಾಕಿ ನೀಟಾಗಿ ಡೆಕೋರೇಟ್ ಮಾಡಿದರೆ ಇದನ್ನು ಮತ್ತೆ ಮತ್ತೆ ಯೂಸ್ ಮಾಡ್ಕೋಬೋದಲ್ಲ. ಆ್ಯಂಡ್ ಎಲ್ಲರ ಮನೇಲಿ ಲಕ್ಷ್ಮಿ ಅಂತೂ ಕೂರಿಸ್ತಾರೆ. ಎಲ್ಲರೂ 8,000, 9,000, 10,000 ಅಷ್ಟು ಯೂಸ್ ಮಾಡೋಕ್ಕಾಗಲ್ಲ. ಲೈಕ್ ಇದಕ್ಕೆಲ್ಲ ಮೆಟೀರಿಯಲು ನಾನು ಆರ್ಡರ್ ಮಾಡಿರೋದು ಡೆಕೋರೇಷನ್ಗೆ ಮಾಡಬೇಕು ಅಂತ ಇಲ್ಲ. ದ ಬೇಸಿಕ್ ಥಿಂಗ್ ಈ ಸ್ಟ್ಯಾಂಡ್ಸ್ ಎಲ್ಲ ಜಸ್ಟ್ 700 ಅಲ್ಲ. ಇದಕ್ಕೆ ನೀವು 300 ಫ್ಲವರ್ಸ್
ಒಂದು ಸ್ವಲ್ಪ ಚೆಂಡು ಅದು ಇದನ್ನೆಲ್ಲ ಹಾಕಿ ಹಿಂದೆ ಕ್ಲಾತ್ನೆಲ್ಲ ಹಾಕಿ ನೀಟಾಗಿ ಡೆಕೋರೇಟ್ ಕೂಡ ಮಾಡ್ಬೋದು. ಎಲ್ಲಿದೆ ಇದ್ರು ಕಂಪ್ಲೀಟ್ ಮೆಟೀರಿಯಲ್. ಆ್ಯಂಡ್ ದ ಥಿಂಗ್ ನೆಕ್ಸ್ಟ್ ಇದು ಈ ಥರ. ಆ್ಯಂಡ್ ಇದು ಕೂಡ ನಾನು ತುಂಬ ಕಡೆ ಹುಡುಕಿ ಆನ್ಲೈನಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಎಲ್ಲ ಕಡೆ ತುಂಬ ಹುಡುಕಿದ್ದೀನಿ ಈ ಪ್ರಾಡಕ್ಟು. ಆ್ಯಂಡ್ ದ ಬೆಸ್ಟ್ ಪ್ರೈಸ್ ಬೆಸ್ಟ್ ಕ್ವಾಲಿಟಿ ಹುಡುಕ್ಬಿಟ್ಟು ಇದನ್ನು ನಾನು ಆರ್ಡ್ರ್ ಮಾಡಿದ್ದ ಸೇವುದು ನೋಡ್ಬೋದು. ಕ್ವಾಲಿಟಿ ವೈಸ್ ಅಂತೂ ವಾವ್ ತುಂಬ ಚೆನ್ನಾಗಿದೆ. ಓಕೆ, ಜಸ್ಟ್ ನಾನು ಈ ಪ್ರಾಡಕ್ಟ್ನ ನೀಟಾಗಿ ಇದಕ್ಕೆ ಏನು ಮಾಡೋದು ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ. ತೋರಿಸ್ತೀನಿ ಗೈಸ್ ನಿಮಗೆ. ಈ ಥರ ಇದೆಲ್ಲ ಸ್ಟಿಕ್ಕು. ಇದಕ್ಕೆ ಜಸ್ಟ್ ನಾವು ಇಲ್ಲಿ ಡಬಲ್ಸ್ 2 ಟೈಪ್ ಸೈಡ್ ಟೇಪ್ ಇದೆ. ಇದನ್ನು ಜಸ್ಟ್ ನಾವು ಹಿಂಗೆ ತೆಗೆದು ನೀಟಾಗಿ ಹಿಂಗೆ ರಿಮೂವ್ ಮಾಡಿ ಇದನ್ನು ಜಸ್ಟ್ ನಾವು ಹಿಂಗೆ ಸ್ಟಿಕ್ ಮಾಡ್ತಾ ಹೋಗ್ಬೋದು. ಇಷ್ಟೇ. ಇದು ಏನು ಅಂದರೆ ಹಿಂಗೆ ಸ್ಟಿಕ್ ಮಾಡಿದರೆ ಬೀಳೋದಿಲ್ಲ. ಹಿಂಗೆ ಎಲ್ಲ ಸ್ಟಿಕ್ ಮಾಡ್ತಾ ಹೋದರೆ ಕಂಪ್ಲೀಟಾಗಿ ಈ ಥರ ಲುಕ್ ಬರುತ್ತೆ. ಅದನ್ನು ಆಚ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಕ್ವಾಲಿಟಿ ಇಲ್ದಾಗೆ ನಾನು ಕ್ವಾಲಿಟಿ ಆಗಿರ್ಬೋದು ಕ್ವಾಂಟಿಟಿ ಆಗಿರ್ಬೋದು ಎವ್ರಿಥಿಂಗ್ ಈಸ್ ಗುಡ್. ಇದು ಕೂಡ ಡಿಸ್ಕ್ರಿಪ್ಷನ್ನ ನಿಮಗೆ ಹಾಕಿರ್ತೀನಿ ಎಲ್ಲಿಂದ ಪರ್ಚೇಸ್ ಮಾಡಿದೆ ಅಟ್ ವಾಟ್ ಪ್ರೈಸ್ ಅಂತ. ಆ್ಯಂಡ್ ಇಟ್ಸ್ ವೆಲ್ ಆ್ಯಂಡ್ ಗುಡ್ ಪ್ರಾಡಕ್ಟ್. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ 2 ಸೆಟ್ಸ್ನ ಆರ್ಡರ್ ಮಾಡಿದ್ದೀನಿ ನಾನು ಹಬ್ಬಕ್ಕೆ. ಇದನ್ನು ಒಂದ್ಸತಿ ನಾನು ಡೆಕೋರೇಟ್ ಮಾಡಿ ನಮ್ಮ ಮನೇಲಿ ಹಿಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಆಗ ನಿಮಗೆ ಗೊತ್ತಾಗುತ್ತೆ ಪ್ರಾಡಕ್ಟ್ ಎಷ್ಟು ಚೆಂದ ಯೂಸ್ ಆಗುತ್ತೆ ಅಂತ. ಸೊ ಆ ರೀಲ್ ಬಂದಾದಮೇಲೆ ಈ ಬ್ಲಾಗ್ನ ಅಪ್ಲೋಡ್ ಮಾಡಿ ಅಲ್ಲಿ ತನಕ ನನ್ನ ವೀಡಿಯೋಸ್ಗಳಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನನ್ನ ನ್ಯೂ ಅಕೌಂಟ್ ಕೂಡ ಆಗಿದೆ, ಅಲ್ಲೂ ಕೂಡ ಯಾರ್ಯಾರು ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಅಲ್ಲಿ ಟೇಕ್ ಕೇರ್. ಅಷ್ಟೇ. ಶುಭ. ಧನ್ಯವಾದಗಳು.